ಹಾಯ್ ಫ್ರೆಂಡ್ಸ್, ಖರ್ಚಟ್ಟಿಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ಎಗ್ ಚಿಲ್ಲಿ ರೆಡಿ ಮಾಡೋಣ. ಈ ಒಂದು ಎಗ್ ಚಿಲ್ಲಿ ಸೂಪರ್ ಟೇಸ್ಟಿಯಾಗಿರುತ್ತೆ. ದೋಸೆಗೆ, ಚಪಾತಿಗೆ, ಇಲ್ಲ ಊಟದ ಜೊತೆಗೂ ತಿನ್ಬೋದು. ಸೂಪರ್ ಸಖತ್ ಟೇಸ್ಟಿಯಾಗಿರುವಂಥ ಎಗ್ ಚಿಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ತುಂಬ ಸಿಂಪಲ್ಲಾಗಿ ಮಾಡೋಣ ಇದನ್ನು. ಮೊದಲಿಗೆ ಒಂದು ತವಾದಲ್ಲಿ ಆಯಿಲ್ ತೊಗೊಳ್ತಿದ್ದೀನಿ, ಒಂದೆರಡು ಸ್ಪೂನ್ನಷ್ಟು ಆಯಿಲು. ಇದು ಬೇಯಿಸಿದ ಮೊಟ್ಟೆ, ಒಂದು 3 ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನು 2 ಭಾಗ ಮಾಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಇದರ ಮೇಲೆ, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್, ಅದನ್ನು ಹಾಕಿಬಿಟ್ಟು ಈ ಥರ ತವಾದಲ್ಲಿ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಈ ಥರ ಇದನ್ನು ಮಗ್ಚಿ ಹಾಕೋದು, ಇಲ್ಲ ಉಲ್ಟಾ ಇಡೋದು, ಹೆಂಗೆ ಬೇಕಾದ್ರೆ ಇಡ್ಬೋದು. ಬಟ್ 2 ಸೈಡನ್ನ ನಾವು ರೋಸ್ಟ್ ಮಾಡಬೇಕು. ಸ್ವಲ್ಪ ಈ ಥರ ಒಂದು ಸೈಡ್ ರೋಸ್ಟ್ ಮಾಡಿ, ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು 1 ನಿಮಿಷ ಬಿಟ್ಟು ಮತ್ತೆ ತಿರುಗಿಸಿ, ಆವಾಗ ಇದ್ರ ಒಳಗಡೆ ಇರೋದು ಯಾಕ್ ಯಾವುದೇ ಕಾರಣಕ್ಕೆ ಬಿಡಲ್ಲ, ಹಂಗೆ ಇರುತ್ತೆ, ಜಾಸ್ತಿ ಒಡೆದೋಗಲ್ಲ. ಒಂದು ಸ್ವಲ್ಪ ರೋಸ್ಟ್ ಆದರೆ ಸೊ ಈ ಥರ ಇದನ್ನು ಲೈಟಾಗಿ ರೋಸ್ಟ್ ಮಾಡಿ ತೆಗಿಯೋಣ. ರೋಸ್ಟ್ ಆಗಿದೆ. ನಾವು ಇದನ್ನೇನು ಸಪ್ರೇಟಾಗಿ ಮಾಡಿ ಅದೇ ಪಾತ್ರೆಯಲ್ಲಿ ಇನ್ನೊಂದು ಸ್ವಲ್ಪ 2 ಟೇಬಲ್ ಸ್ಪೂನ್ನಷ್ಟು ಆಯಿಲ್ ಹಾಕೋಣ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ಕು. ಇದು ಬೆಳ್ಳುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿರೋದು ಸ್ಲೈಸ್ ಆಗಿ. ಅದೊಂದು 7ರಿಂದ 8 ಬೆಳ್ಳುಳ್ಳಿ ಇದೆ. ಹಾಗೆ ಒಂದು ಸ್ವಲ್ಪ ಟೊಮೆಟೊ ಸಣ್ಣಕ್ಕೆ ಹೆಚ್ಚಿರೋದು, ಕರಿಬೇವಿನ ಸೊಪ್ಪು, ಇಷ್ಟನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಜಾಸ್ತಿ ರೋಸ್ಟ್ ಆಗುವ ಅಗತ್ಯ ಏನಿಲ್ಲ. ಇದಕ್ಕೇನು ಈರುಳ್ಳಿಯನ್ನು ಬ್ಲಾಕ್ ಆಗಿ ಕಟ್ ಮಾಡಿ ಅದನ್ನೆಲ್ಲ ಬಿಡಿಸಿದ್ದೀನಿ. ಈ ಥರ ಬಿಡಿಸಿ ಹಾಕಿದ್ದೀನಿ. ಇದು ಜಾಸ್ತಿ ರೋಸ್ಟ್ ಮಾಡೋದು ಬೇಡ, ಸ್ವಲ್ಪ ಮೆದು ಆದರೆ ಸಾಕಾಗುತ್ತೆ. 1 ನಿಮಿಷ ಇದನ್ನು ಈ ಥರ ರೋಸ್ಟ್ ಮಾಡಿದರೆ ಸಾಕು. ಇದರ ಜೊತೆಗೆ ಅದೇ ಥರ ಬ್ಲಾಕ್ ಆಗಿ ಹೆಚ್ಚಿರೋ ಕ್ಯಾಪ್ಸಿಕಮ್ಮು, ಒಂದು ನಿಮಿಷ ರೋಸ್ಟ್ ಮಾಡಿದಾಯಿತು. ಇನ್ನು ಇದಕ್ಕೆ ಬೇಕಾಗುವಷ್ಟು ಉಪ್ಪು ಅದನ್ನು ಹಾಕಿ, ಆಮೇಲೆ ಸ್ವಲ್ಪ ಅರಿಶಿನ ಪೌಡ್ರು, ಹಾಗೆಯೇ ಕಾಶ್ಮೀರಿ ಚಿಲ್ಲಿ ಪೌಡರ್ 1-2 ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು. ಇನ್ನೀಗ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸನ್ನ ಹಾಕ್ತಾಯಿದ್ದೀನಿ. ಹಾಗೆ ಟೊಮೆಟೊ ಸಾಸು 2 ಟೇಬಲ್ ಸ್ಪೂನು, ಒಂದು ಸ್ವಲ್ಪ ಚಿಲ್ಲಿ ಸಾಸನ್ನ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನು ಬೇಡ, ಅದಕ್ಕಿಂತ ಸ್ವಲ್ಪ ಕಮ್ಮಿ ವಿನೆಗರ್ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನು ಈ ಮಸಾಲವನ್ನು ಸ್ವಲ್ಪ ನಮಗೆ ಥಿಕ್ನೆಸ್ ಬೇಕು, ಒಂದು ಸ್ವಲ್ಪ ಗ್ರೇವಿನೂ ಬೇಕು. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ತೊಗೊಂಡು ಈ ಥರ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ
ಅದೇ ನಮ್ಮ ಮಸಾಲೆಗೆ ಆ್ಯಡ್ ಮಾಡ್ಕೋಬೇಕು. ಇನ್ನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಥಿಕ್ಕಾಗಿಬಿಡುತ್ತೆ ಬೇಗ. ಸೊ ಅದ್ರ ಪ್ರಕಾರ ನಮಗೆ ಎಷ್ಟು ಗ್ರೇವಿಗೆ ಎಷ್ಟು ಥಿಕ್ನೆಸ್ ಬೇಕೋ ಅದೇ ಥರ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು. ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೋಬೇಕು ಇವಾಗ, ಇಲ್ಲಾಂದರೆ ಫುಲ್ ಡ್ರೈ ಆಗಿ ಹೋಗುತ್ತೆ. ಸ್ವಲ್ಪ ಮಸಾಲ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾಯಿ ಮೆಣಸು ಒಂದು 3 ಕಾಯಿ ಮೆಣಸನ್ನು ಸೀಳ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಜಾಸ್ತಿ ರೋಸ್ಟ್ ಆಗೋದು ಬೇಡ, ಅದಕ್ಕೆ ಲಾಸ್ಟಿಗೆ ಹಾಕ್ತಿರೋದು. ಇನ್ನು ನಾವು ಆಗಲೇ ಬೇಯಿಸಿ ರೋಸ್ಟ್ ಮಾಡಿಟ್ಟಂಥ ಮೊಟ್ಟೆ ಪೀಸ್ಗಳನ್ನು ಈ ಮಸಾಲೆ ಮೇಲೆ ಈ ಥರ ಇಟ್ಟು ಜಾಸ್ತಿ ಕಲಿಸ್ಬಾರ್ದು, ಹಾಗೆ ಮಸಾಲೆ ಇದ್ರ ಮೇಲೆ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ಥರ ಎಲ್ಲ ಮೊಟ್ಟೆನೂ ಮಸಾಲೆ ಜೊತೆ ಮಿಕ್ಸ್ ಆಗೋ ಥರ ಈ ಥರ ಮಾಡ್ಕೊಂಬಿಟ್ರೆ ನಮ್ಮ ಎಗ್ ಚಿಲ್ಲಿ ರೆಡಿಯಾಗಿರುತ್ತೆ. ಇನ್ನು ಇದರ ಮೇಲೆ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಈ ಥರ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಫೈನಲ್ ಸ್ಟೇಜು. ಇನ್ನು ಇದನ್ನು ನಾವು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಗೆಳೆಯರೆ, ನೀವು ಮನೆಯಲ್ಲಿ ಮಾಡಿ ನೋಡಿ. ಈ ಸಣ್ಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬೈ ಬೈ.